ಪರಮಾತ್ಮ, ನನ್ನ ಸಂಗಡ ಬಾ. ನಿನ್ನೊಡನೆ ಹಲವಾದ ರಹಸ್ಯವಾದ ಮಾತನಾಡೋದಿದೆ. ಪರಮಾತ್ಮ, ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ, ಪರಮಾತ್ಮ ಹರೇ ಪಾವನ ನಾಮ. ಪಾಮರನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪರಮಾತ್ಮ, ಪಾಮರನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಕುಲಗೋತ್ರವಿಲ್ಲದ ಮನುಜನ ಪಾಲಿಪುದೆ. ಪರಮಾತ್ಮ, ಕುಲಗೋತ್ರವಿಲ್ಲದ ಮನುಜನ ಪಾಲಿಪುದೆ. ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ, ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಶ್ರೀರಮಣಂ ಅಖಿಲ ಗುಣಗಣವಾರಿತ ಶೋಭಂ ಸಮಸ್ತ ಜಗದಾನಂದಂ ವಾರಿತ ಭವತಾತಂ. ಈ ದಾರುಣಿಯೋಳ್ ನಿನಗೆ ನಾಸರಿ ಸಮನೇ. ಕುಲಹೀನನು ನಾನು ಕೃಷ್ಣ. ಪರಮಾತ್ಮ, ಬಳಲಿದ್ದೇನಯ್ಯ ಸಮೀನಿ ತರಳನಾದ ಧರಿಸಲು. ಪರಮಾತ್ಮ, ಬಳಲಿದ್ದೇನಯ್ಯ ಸಮೀನಿ ತರಳನಾದ ಧರಿಸಲು. ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯ್ದೆ. ಪರಮಾತ್ಮ, ಶ್ರೀಲೋಲನೆ ಅತಿ ಪ್ರೇಮದಲ್ಲಿ ಕಾಯ್ದೆ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದನ ನನ್ನನ್ನು ಇಷ್ಟೊಂದು ಆದರಿಸ ಕಾರಣವೇನು ಪರಮಾತ್ಮ? ಪರಮಾತ್ಮ,
ವೇದನೆ ಮನದ ಚಿಂತೆ ತೊರೆ ಕರ್ಣ ಕರ್ಣ ಬಲ ವೇದನೆ ಮನದ ಚಿಂತೆ ತೊರೆ ಅರುಣ ಭುವನದೋಳು ಕೀರ್ತಿಯ ಪಡೆವೆ ಅರುಣ ಭುವನದೋಳು ಕೀರ್ತಿಯ ಪಡೆವೆ ಗಣಧರವೆನಿಸಿದ ಮೇದಿನಿಯೊಡನೆ ಗಣಧರವೆನಿಸಿದ ಮೇದಿನಿಯೊಡನೆ ಆಹಾ ನಗೆ ಮನೆ ನೆನೆಸಿದರೆ ಪರಮಾತ್ಮ, ಕುಲಹೀನರಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿವೆ. ಯೋಚಿಸಿ ನೋಡು ಕರ್ಣ. ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರಕುಲದವನು. ಸೂರ್ಯನು ನಿನ್ನ ಜನಕ, ಕುಂತಿದೇವಿಯು ನಿನ್ನ ಎತ್ತ ತಾಯಿ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರ ಕರ್ಣ, ನಿನ್ನ ಸಹೋದರರು. ಲೋಕೈಕ ವೀರರಾದ ಪಾಂಡವರು ನನ್ನ ಸೋದರರೇ? ಹೌದು ಕರ್ಣ. ವೀರ ಮಾತ ಕುಂತಿದೇವು ನನ್ನ ಎತ್ತ ತಾಯಿ? ಹೌದು ಕರ್ಣ. ಮರೆತಿದ್ದೆ, ಇದು ಯುದ್ಧದ ಕಾಲ. ನೀನು ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯಲು ಏರಿದಿದ್ದೆ ನನ್ನನ್ನು ವಂಚಿಸಿರುವ ಜೇವಾ? ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ಕರ್ಣ. ಪರಮಾತ್ಮ, ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕೊಟ್ಟುಕೊಂಡು ಕುಳಿತಿರುವೆಯಲ್ಲ. ಈಗಲೂ ನನ್ನ ಸಂಗಡ ಬಾ, ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡಗುವೆನು. ಪರಮಾತ್ಮ, ಕರ್ಣ, ದೇವಾ ಶೋಧನೆಯೇನಿದು ವಿಚಾರ ಬಹುದಿನ ನೊಂದೆನೋ ಪಂಚಗಳಾರೆಂದು ಎಂದು ವದನ ಅವನಿಂದೆಯಲಿ ಬೆಂದೆ. ಎಂದು ವದನ ಅವನಿಂದೆಯಲಿ ಬಂದೆ, ಬಂದ ವಿಮೋಚನ ಮಾರ್ಗವನರಿಯದೆ. ಪರಮಾತ್ಮ, ಬಂದ ವಿಮೋಚನ ಮಾರ್ಗವನರಿಯದೆ. ದೇವಾ ಸೋದನೆಯೇರಿ ಶಾಪ ಮಾತೆಯಾಗಿ ಪರಿತಾಪ ಕೇಳ. ದೇವಾ ಸೋದನೆಗೆ
ಭಯವರಿತು ಸೇವಿಸಲೇ ಪರಿ ಸಹಜರು ಸಮಗೂಡೆ ಸೇವಿಸಲೇ ಪರಿ ಸಹಜರು ಸಮಗೂಡಿ ಪಾತಕಿ ಜೀವನ ಸಂಕಟ ಪಾತಕಿ ಜೀವನ ಸಂಕಟಕಾರ ದೇವಾ ಶೋಧನೆಯೇ ಪಾಪಿಯಾದ ಪರಿತಾಪ ತೀರಾದ ದೇವಾ ಶೋಧನೆಯೇ ಪರಮಾತ್ಮ ಪಾಂಡವರನ್ನ ಸೋದರ ಪಕ್ಷದಲ್ಲಿ ಅವರನ್ನೇ ಯುದ್ಧ ಮಾಡಿದರೆ ರವರ ದಿನ ನಮ್ಮಿದ ಸ್ವಾಮಿಗೆ ದ್ರೋಹ ಮಾಡುವುದೆಂದು ಸಮರಮಸ್ತಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಕ್ಷೇತ್ರವನ್ನು ತಂದೊಡ್ಡಬೇಡ ದೇವಾ ಪರಮಾತ್ಮ ಪಾಂಡವರ ಸೇರುತ್ತೇನೇನೋ ಪಾಂಡವರ ಸೇರುತ್ತೇನೇನೋ ದರೆಯನ್ನು ಪೊರೆಗೆ ಧರ್ಮದಿ ನಿರತ ದರೆಯನ್ನು ಪೊರೆಗೆ ಧರ್ಮದಿ ನಿರತ ಅನುಜರ ಸೇರೆ ಕರುಣೆಯ ತೋರೆ ಅನುಜರ ಸೇರೆ ಕರುಣೆಯ ತೋರೆ ನೀವಾರೆ ರಜ ರಜ ಪೊರೆ ವನೆ ಪರಮಾತ್ಮ ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ ಮಕ್ಕಳಾಗುವ 5 ಮಂತ್ರಗಳ ಉಪದೇಶವನ್ನು ಹೊಂದಿದ್ದಳು. ಮನದಲ್ಲಿ ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕಪವಾದ ಕೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು. ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡಹುವೆನು. ಸಾಮಂತ ರಾಜರಿಂದ ಓಲೈಸಿಕೊಂಡು
ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನ ನೋಡಿದಾಗಲ್ಲ ಸೂತ ನೀಚ ಏನೋ ಹೀನ ಕುಲದವರೊಂದು ಹೇಳ್ತಿರುವರಲ್ಲ, ಇದೆಲ್ಲವೂ ಇದು ನಾನು ಇಂಥವನ ಪ್ರಚಾರವು ತಿಳಿಯದೆ ಅವರಿಗೆ ಇಲ್ಲ ಕರ್ಣ, ಸತ್ಯವಾಗಲು ತಿಳಿದಿಲ್ಲ. ಆದರೆ ನಿನ್ನ ಎತ್ತ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೊಂದು ಬಗೆಯ ಮೊರಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಆದರೆ ಈವರೆಗೂ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿರಲಿಲ್ಲ ಕರ್ಣ. ಈಗ ತಾನು ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿರುವನು. ಕರ್ಣ, ಪರಮಾತ್ಮ, ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ದೇವ, ಆಗಬಹುದು ದೇವ. ಪರಮಾತ್ಮನು ಅಸತ್ತು ನೋಡತಕ್ಕಂಥವನ. ಲೋಕೈಕ ವೀರರಾದ ಪಾಂಡವರು ನನ್ನ ಸೋದರರೇ. ಧರ್ಮವೇ ತನ್ನ ಉಸಿರೆಂದು ತಿಳಿದಿರುವ ಆ ಧರ್ಮರಾಯನು ನನ್ನ ಸೋದರನೇ. 1000 ಆನೆ ಬಲವುಳ್ಳ ರುದ್ರಾಂತ ಸಂನೂತನಾದ ಬಲಮಿಮನು ನನ್ನ ಸೋದರನೇ. ತೇಜೋ ಮೂರ್ತಿಗಳಾದ ನಕುಲ ಸಹೋದರ ಸಹ ನನ್ನ ಸೋದರರೇ. ಪಾಂಡುರಾಜ, ಕುಂತಿದೇವಿ ಮಾತ್ರೇರು ನನ್ನ ಜನಕರೇ. ಪರಶುರೊಡನೆ ಸರಿಸಮನಾಗಿ ಹೋರಾಡಿ ಪಾಶ ಪದತ್ರ ಕುಡಿದ 10 ತಿಂಗಳಲ್ಲೂ ದಿಗಂತ ಕೀರ್ತಿ ದೋತಿಯಾಗಿ ಯಾರೊಡನೆ ಇದ್ದಕ್ಕೆ ನಿಂತರೂ ಹಪದೇನೆ ಹೊಂದದ ಎನಗೆ ಈ ಕರ್ಣನಿಗೆ ಪರಮ ವೈರಿಸಿದ ಅರ್ಜುನ ನನ್ನ ಸೋದರನೇ. ಅರ್ಜುನ, ಅರ್ಜುನ, ನಿನ್ನ ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡಿದನಲ್ಲ. ನಿನ್ನ ಶಿರಸ್ಸು ಈ ಭೂಮಿ ಮೇಲೆ ಬಿದ್ದು ರಕ್ತದ ಮಡುವೆಯಲ್ಲಿ ಕೊಚ್ಚಿಕೊಂಡು ಹೋಗುವುದು ಈ ಪಾಪಿ ಕಣ್ಣುಗಳನ್ನು ಹೇಗೆ ನೋಡಲಿ, ಹೇಗೆ ನೋಡಲಿ? ಯಾವ ಪೂರ್ವದ ಫಲವಾಗಿ ಸೂತನೆಂಬ ಅಪವಾದಕ್ಕೆ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೊಂದು ಎದುಪಡಿಸಿದ ನನಗೆ ಬಂಧು ವರ್ಗದವರು ಇಂಥವರೇ ತಿಳಿಗ ಬಳಿಕ ಎಂತಹ ಉಭಯ ಸಂಗಡ ಪ್ರಾರ್ಥವಾಯಿತು. ಅಯ್ಯೋ ಪಾಪಿಕರಣ, ಪಾಂಡುಪುತ್ರ ನೀನು ಪಾಂಡುಕೂರನೇ ಕೊಲ್ಲಲು ನಿಂತಿರುವಯ್ಯ. ಕೊಲಲೇ ಪಾಂಡುಕುಮಾರರಂ ನಾಂ ಕೊಲ್ಲಲೇ, ಕೊಲಲೇ ಪಾಂಡುಕುಮಾರರಂ ನಾಂ ಕೊಲ್ಲುದೇ. ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲಲೇ. ಕೊಲದ ನಾಂ ಬಿಟ್ಟೊಡೆ ಗೌರವೇಂದ್ರ ಈ ದಾರುಳಿಯೋಳ್ ಸುಖ ಸಂಪತ್ತಿನ ಮಾಡಲೇ. ಕಲದಿಂ ಮಾತನರುಂಡವಂ ತೆರೆದು ಮಾತನರುಂಡವಂ ತೆರೆದು ಬಸ್ಸಾಮಿಗೆ ಮಮಸ್ತಾಮಿಗೆ ಆನಂದಂ ಸಲ್ಲಿಸಗಲಾಗದೆ ಪಾರ್ಥನ ಘೋರ ಚರಕ್ಕೆ ನಂ ಸುತ್ತಾಗಲೇ. ಸಾಯಲೇ ಕೃಷ್ಣ. ಐವರ
ಹೇಳ್ತೇವ ಇಂಥ ಸ್ತ್ರೀ ಜಾತಿಯನ್ನು ಏನೆಂದು ಸೃಷ್ಟಿಸಿದೆ? ಏಕೆ ಏನಾಯ್ತು? ಇವಳೇಕೆ ಈ ರೀತಿ ಚಿಂತಾಮಗ್ಗಳಾಗಿರುವಳು? ಪಾಂಚಾಲಿ ಏನಾಯ್ತು? ನಿಷ್ಕಾರಣವಾಗುತ್ತಿರುವಲ್ಲ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ ಎರಡಲ್ಲ 10 ಕಾರಣಗಳಿವೆ. ನೀವು ಅರ್ಧ ಪುರುಷರು. ನಿಮಗೆ ಯಾರಾದರೂ ಪ್ರತಿ ಹಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಮಾಡುವಿರಿ. ಆದರೆ ಸ್ತ್ರೀಯರಿಗೆ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ, ಆತ್ಮ ಗೌರವಗಳಿಗಾಗಿ ಅನ್ನೆಯ ಆಶೆ ಇರಬೇಕು. ಪ್ರವಿಗುಣ, ಪರಾಧೀನ ಇಂಥ ಸ್ತ್ರೀ ಜಾತಿಯನ್ನು ಏನೆಂದು ಸೃಷ್ಟಿಸಿದೆವಾ? ಏನೆಂದು ಸೃಷ್ಟಿಸಿದೆ? ಆಡಿಲ್ಲ. ಕಾಂತೆ ಕಾಂತೆ ಬಡಬೀರಳಾಗಿ ಬಡಪತಿಯಾಗಿ ಕಾಂತೆ ಕಾಂತೆ ಬಡಬೀರಳಾಗಿ ಬಡಪತಿಯಾಗಿ ಪಾಂಡುಪುತ್ರ ಭಕ್ತಿಯಾಗಿ ನೀನು ಪಾಂಡುಪುತ್ರರ ಭಕ್ತಿಯಾಗಿ ನೀನು ಗಂಡ ಚಿಂತೆಯಿಲ್ಲ ಗಂಡ ಚಿಂತೆಯಿಲ್ಲ ಕಡುಕೋಪದಿಂದ ಬಿಡುತ್ತೇವೆ ಕೋಮಲಾಗಿ ಕಡುಕೋಪದಿಂದ ಬಿಡುತ್ತೇವೆ ಕೋಮಲಾಗಿ ಕಾಂತೆ ಕಾಂತೆ ಬಡಬೀರಳಾಗಿ ಬಡಪತಿಯಾಗಿ ದೇವಿ ಏನಾಯ್ತು? ಈ ರೀತಿ ಚಿಂತಾಮಗ್ಗಳಾಗಿರುವೆ? ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ ಎರಡಲ್ಲ 10 ಕಾರಣಗಳಿವೆ. ನೀವು ಅರ್ಧ ಪುರುಷರು. ನಿಮಗೆ ಯಾರಾದರೂ ಪ್ರತಿ ಹಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಮಾಡುವಿರಿ. ಆದರೆ ಸ್ತ್ರೀಯರಿಗೆ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ, ಆತ್ಮ ಗೌರವಗಳಿಗಾಗಿ ಅನ್ಯರ ಆಶ್ರಯ ಬೇಕು. ಪ್ರವಿಗುಣ, ಪರಾಧೀನ ಇಂಥ ಸ್ತ್ರೀ ಜಾತಿಯನ್ನು ಏನೆಂದು ಸೃಷ್ಟಿಸಿದೆ ದೇವ? ಏನೆಂದು ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು? ಪತ್ನಿಯನ್ನು ಜೂಜದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳ ಆಜ್ಞೆ ಮಾಡಿದರೇನು? ಪತಿಗಳಂತೆ ಪತಿಗಳು ನಿಮ್ಮಂತಹ ಪತಿಗಳನ್ನು ಪಡೆಯಬೇಕು. ಅಳಬೇಡ ಪಾಂಚಾಲಿ. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ಸಾಯವರೆಗೂ ಬಿಟ್ಟಿದ್ದಲ್ಲ. ಆದದ್ದು ಆಗೋಯ್ತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಈ ರೀತಿಯಾಗಿರುವೆ? ತಿಳಿಸುವೆನು ಪ್ರಿಯ. ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಪ್ರಿಯ, ನಿಮ್ಮ
ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞೆಗಾರಕಲ್ಲವೇ? ನಿಮ್ಮ ಅಣ್ಣನ ಆಜ್ಞೆ ಹೊರತಾಗಿ ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಪ್ರಿಯಾ, ಬನ್ನಿ. ಪ್ರಿಯಾ, ತಿಳಿಸುವೆ. ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ನನ್ನನ್ನು ನೋಡಿ, ಈ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ದೂತರು ಸಂಧಿಗಾಗಿ ಹೋಗಿರುವರು. ಇನ್ನೇನು ಸಂಧಿ ಆಗುವುದೋ ಏನೋ ಎಂದು ಈ ಬಿಚ್ಚಿದ ಕೇಶರಾಶಿಯನ್ನು ನೋಡಿ, ಎಂದಿಗೆ ಕಟ್ಟುವೆಯೋ ಈ ಹಿಡುಮುಡಿ ಎಂದು ಕೇಕೆ ಹಾಕಿ ಇಳಿಸಿದಳು. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಶವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋದವರು? ಮತ್ತಿನ್ನಾರು, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮರು. ಗೋಪಿಗಾಗಿಯರ ವಿಳಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಆದರೆ ಅರ್ಜುನನು ದ್ವಾರಕಿಗೆ ಹೋಗಿ ಹಿಂದಿರುಗದಾಗಲೇ ಈಗಾಗಬಹುದೆಂದು ನಾನು ಮೊದಲೇ ತಿಳಿದಿದ್ದನು. ಅದಿರಲಿ, ಆ ಭಾನುಮತಿಗೆ ನೀನು ಏನೆಂದ ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯ ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು. ನೀನು ನಮ್ಮೊಡನೆ ಕದನ ಮಾಡುವುದರಲ್ಲಿ ನಿನ್ನ ಚತುರತೆ ಮುಗಿಸಿದೆ ಎಂದೇ ತಿಳಿದಿದ್ದೆ. ಎಷ್ಟೇ ಆಗಲಿ ವೀರರ ಮಡಿದಿಯಲ್ಲವೇ ನೀನು? ಆಹಾ, ಪ್ರಿಯಾ ಪ್ರಿಯಾ ಪ್ರಿಯಾ, ಹಿಂದೆ ಒಂದು ದಿನ ನೆನಪಿದೆಯೇ? ಕುರುಕುಳಾಂತಕ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಳಾಂತಕ ಕಾಳರಾತ್ರಿ ಸಂಬೋಧನ ಮತ್ತು ಇನ್ನೇನೋ ಹೇಳಿರುವರಲ್ಲವೇ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷೆಯ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ನಿನ್ನ ಭೀಮ. ಆಹಾ ಪ್ರಿಯಾ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿರುವನು. ಧರ್ಮಪರಾಯಣಾದ ಯಧಿಷ್ಠರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೌರವರ ಬಾಳಗೆ ತಾಳ ಮಮತೆಯೇ ಕೌರವರ ಬಾಳಗೆ ತಾಳ ಮಮತೆಯೇ ದುರ್ದಳಿಗಲೇ ಗುರುಕುಲವೆಲ್ಲ ಅದಬಡಿವೆನ ಕಾಂಬೆಯೇ ಆತನನ್ನು ಸಮಾಧಾನ ಪಡಿಸಲು ನಿನ್ನಿಂದ ಹೊರತ ಹಾಗೆ ಮತ್ತಾರಿಂದಲೂ ಸಾಧ್ಯವಿಲ್ಲಣ್ಣ. ಅರ್ಜುನ, ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯ ಮುಖ್ಯ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮುಖ್ಯ ಕಾರಣವೆಂದು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡೋದಕ್ಕಿಂತ ಈ ನನ್ನ ಸಹೋದರರನ್ನು ಸಮನ ಮಾಡುವುದೇ ನನಗೆ ಒಂದೊಂದು ಸಾರಿ ಸದ್ದನಿಸುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿಚ್ಚಿದ ಕೇಶರಾಶಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲವೇ? ಅಗ್ಗಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರ ಮೇಲೂ ಕೋಪವಿಲ್ಲ,
ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿರುವೆನು, ಅದನ್ನು ಹೀಗೆ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅದನ್ನು ಅನುಭವಿಸಬಹುದು. ಆದರೆ ಈ ದಾಸವೃತ್ತಿಯನ್ನು ಪಾಂಡವರ ಕಳಕ್ಕೆ ಸರಪಳೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯೋಚನೆ ಮಾಡಲು ಪಾಂಡುರಾಜವನ್ನು ನಮ್ಮನ್ನು ಪುತ್ರರಾಗಿ ಬಿಡುವುದಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗುವುದು. ಆದರೆ ಇನ್ನೊಂದು ಗಳಿಯೂ ಸಹಿಸತಕ್ಕವನ್ನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯಾಗಲಿ ಅರ್ಜುನನ ಸಹಾಯವಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಇವೆರಡು ದುರ್ಯೋಧನ ತಮ್ಮ ಗುರುಕುಲವನ್ನು ಸಮ್ಮಲವಾಗಿ ನೀವು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ನನಗೆ ತೋರಿದ್ದನ್ನು ನಾನು ಮಾಡುತ್ತೇನೆ. ಕೋಪ ಮಾಡಬೇಡಣ್ಣ. ಧರ್ಮರಾಯನು ನಮ್ಮೆಲ್ಲರಿಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇಲ್ಲ ಪ್ರಿಯ ಸಹೋದರ, ಸಹೋದರ, ನಿನ್ನ ಕೋಪವನ್ನು ತಡೆಯ ಶಕ್ತಿ ನನಗಿಲ್ಲ. ಶಾಂತನಾಗು. ಕೋಪ ಮಾಡಬೇಡಣ್ಣ. ಧರ್ಮರಾಯನು ನಮ್ಮೆಲ್ಲರಿಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಇದಕ್ಕೇನು ಹೇಳುವ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದೇ ನಿಮಗೆ ಉಚಿತವಾಗಿ ಕಾಣುವುದಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯರು ಕ್ಷತ್ರಿಯ ಕರ್ತವ್ಯ. ಪಾಂಚಾಲಿ, ಇದು ಎಂಥ ಘೋರ ಕರ್ಮಗಳು
ನಿನಗಿನ್ನೂ ತಿಳಿದಿಲ್ಲ. ನಾವುಗಳ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗಿರೋದು. ಅದಕ್ಕಾಗಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಾ ಇರಬೇಕು. ರಾಜೇಂದ್ರ, ದೂತನನ್ನು ಸಂಧಿಗೆ ಕಳುಹಿಸುವುದು ಇದೇನು ಮದುವೆ ಔತಣ ಅಲ್ಲವೆಂದು ಎಂಬ ನಿಮಗೆ ಪರಿಜ್ಞಾನವೂ ಇಲ್ಲದೆ ಹೋಯಿತೆ. ಹಿಂದೆ ನಮ್ಮಣ್ಣನನ್ನು ಕಳಿಸಿ ಅಪಮಾನಕ್ಕೆ ಗುರಿ ಮಾಡುತ್ತಿರುವರಲ್ಲ ಎಂದು ಚಿಂತೆ ಆಗಿರುವುದು. ಆಹಾ, ಇದೇನಿದು ಕೋಲಾಹಲ? ಅರ್ಜುನ, ನಾನಿನ್ನವರೆಗೂ ಪ್ರಾಣೇಶ್ವರ, ಈ ಅಪರ್ಷ ಸಂಧಿಯ ಫಲಫಲಗಳನ್ನು ಕೇಳುವುದರಿಂದ ನನಗಾಗುವ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆಯು ನಿಮಗಿರಲಿ. ನನ್ನ ಪ್ರತಿಜ್ಞೆಯಂತೆ ನಡೆಯುವುದು ಸ್ವತಂತ್ರ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಶಾಂತಿ ವಹಿಸು. ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡಲೇ ಬರುತ್ತಿರುವರು. ಯದುಪತಿಯು ಬಂದ ನಂತರ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದ ನಂತರ ನಿಮ್ಮ ಇಷ್ಟದಂತೆಯೇ ನಡೆಯಿರಿ. ಅಣ್ಣ, ಅಣ್ಣ, ಘನಶ್ಯಾಮ ಸುಂದರ ಚಿರ ಪ್ರೇಮ ಸಾಗರ.
ಪ್ರಣಾಮಗಳನ್ನು ಸ್ವೀಕರಿಸು ದೇವ. ವಿಜಯಶಾಲಿಯಾಗು ಧರ್ಮನಂದನ. ಹೋದ ಕಾರ್ಯವು ಏನಾಯಿತು? ಧರ್ಮನಂದನ, ಓದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಅಂದರೆ ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ವಿಧ ವಿಧವಾಗಿ ಉಪಚರಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ರಾಜ್ಯಸಭೆಗೆ ಸ್ವಾಗತಿಸಿ ನನ್ನನ್ನು ವಿಧ ವಿಧವಾಗಿ ಉಪಚರಿಸಿದರು. ಸಂಧಿ ವಿಚಾರವು ನಡೀತಷ್ಟೇ? ನಡೆಯಿತು ಧರ್ಮನಂದನ. ನಾನಿಲ್ಲಿರುವುದು ಸಾಧ್ಯವಿಲ್ಲ. ಅವರಿಚ್ಛೆ ಅಂತ ನಡೆಯಲಿ, ನನಗೆ ತೋರಿದ್ದನ್ನು ನಾನು ಮಾಡುತ್ತೇನೆ. ಪ್ರಾಣೇಶ್ವರ, ಶಾಂತಿ ವಹಿಸಿ. ಅಣ್ಣನ ಮಾತು ಮುಗಿಯಲಿ, ಅನಂತರ ನಿಮ್ಮ ಇಷ್ಟದಂತೆ ಆಗಲಿ. ನಿಮ್ಮಣ್ಣನ ಮಾತು ಮುಗಿಯೋದ್ರಲ್ಲಿ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಧರ್ಮನಂದನ, ಪರಮಾತ್ಮ, ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ನಿಮ್ಮ ಸಮಸ್ಯೆಗಳು ಮಾತು ನಾನು ಒಪ್ಪದು. ಏನು ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದುದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆಗಳನ್ನು ತೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮ ಮೈವರಿಗೂ ಸೀರೆ ನುಡಿಸಲು ಅಪೇಕ್ಷಿಸುವ ಕೃಷ್ಣ. ಯಾದವಾಗ್ರಣಿ, ಕೊಂಡ ಪುತ್ರ ಮೇಲೆ ನಿನಗೆ ಏಕೆ ಇಷ್ಟೊಂದು ಆಕ್ರೋಶ? ಭೀಮ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ತಿಯಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಆಗಲೇ ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಪ್ರಚಂಡ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂದೇಶ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ದುರ್ಯೋಧನನು ಮಾತ್ರ. ರುಕ್ಮಿಣಿಪತಿ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾಕ್ಯ ಕೇಳುವುದರಿಂದ ಕೇಳಬೇಕೆಂಬುದೇ ನಿಮ್ಮ ಅಪೇಕ್ಷೆ ಆಯಿತು. ಅದನ್ನು ಸಾಧಿಸಿ ಕೃಷ್ಣ ಚಂದಾಗಿ ಸಾಧಿಸಿದೆ. ಸಹೋದರರೇ, ನಿಮ್ಮ ಆದರ್ಶ ಫಲವನ್ನು ನೀವೇ ಬಯಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸಿಲ್ಲ. ಯಾಕಶಾನಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿ ಬಿಡನು. ಭೀಮ, ನೀನು ನಿಜವಾಗಿ ಇಡಿಂಬಾಪತಿಯೇ ಸರಿ. ಇಷ್ಟೊಂದು ಆಕ್ರೋಶವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವ ಬಗೆಯಾದರೂ ಹೇಗೆ? ಸ್ವಲ್ಪ ಸಮಾಧಾನ ಭಾವದಿಂದ ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಯ್ಯ. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ಭೀಮ, ನಿನಗೊಪ್ಪುವ ವಿಚಾರ ಹೊಂದಿರುವುದಯ್ಯ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿ ಅಲ್ಲ. ಹೇಳು ಕೃಷ್ಣ, ಏನ ಸಂದೇಶ? ಭೀಮ, ಆ ಸಂದೇಶವನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದಂತೆ ಹೇಳಿಬಿಡು. ಇಲ್ಲವಯ್ಯ, ಕುಳಿತುಕೊಳ್ಳದ ಹೊರತು ನಾನು ಆ ಸಂದೇಶವನ್ನು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸ ಬೇಕೆ? ಭೀಮ, ಇದು ಪರ್ಯಾಸವಲ್ಲಯ್ಯ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಇಲ್ಲಿ ಆ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ಹೇಳುವನೆ ನಿನಗೆ ಆ ಪ್ರಿಯವಾದ ಸಂದೇಶವನ್ನು. ಅರ್ಜುನ, ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ, ಏನೋ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಹಾಗಾದರೆ ಅಗ್ರಜ ಅರ್ಜುನ, ತೆಗೆದುಕೋ ಈ ಗದೆಯನ್ನು. ಸ್ವಲ್ಪ ಕಾಲ ಹಿಡಿದಿರು. ಯಾಜ್ಞಸೇನೆ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಹಾಗಲೇ ಅಣ್ಣ. ಈ ಹಗ್ಗದಿಂದ ಭೀಮನ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ಸಹೋದರಿ. ಭೀಮನ ಈ ಹಗ್ಗವು ನನಗೆ ಶತ್ರುಗಳ ಎಡಮರೆಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆ ಈ ಭೀಮನ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು.
ಈಗ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರ್ಯಾರು ಈ ಕಾರ್ಯ ಮಾಡಿದರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವೆಸಗಿದನು. ಇಂತಹ ಕಾರ್ಯ ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ ಭೀಮ? ನನ್ನ ಕರಗಳನ್ನು ಬಿಚ್ಚು. ಏನು ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವು ಬಿಟ್ಟಿದ್ದು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಈ ರೀತಿ ಅಪಮಾನ ಪಡಿಸಿದನೆ ಆ ಪುಣ್ಯ ಗೌರವ. ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಹೇಳುವೆನು ಕೇಳಿ. ಭೂಮಿಯನ್ನು ಸಹ ಕೊಡಲು ನಿರಾಕರಿಸಿದರು. ನೀವು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ, ವೀರ ರತಿಕರ ಕರ ಘೋಷದಲ್ಲಿ ಎಂದು ಹೇಳಿದ. ಹಾಗಾದರೆ ಸಂದೇಶಕ್ಕೆ ನಮಗೂ ಉಳಿದಿರೋದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನಿನಗೆ ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷವನ್ನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡುತ್ತಾ ಇರುವೆ. ನನ್ನ ಕರೆಗಳನ್ನು ಬಿಡಿಸು. ಅಗ್ಗಜ, ಧನಂಜಯ, ಏನು ಯಾರು ಬಿಚ್ಚಿರುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳಬೇಕು. ಎಲ್ಲಿ ನನಗದೆ? ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಷ್ಠರಾಗಿದ್ದರೆ ವೀರಮಾತೆಯಾದ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದೆ ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ದುರ್ಯೋಧನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಗಡೆಯನ್ನು ಬಿಡಿಸಿ ಆ ತಪ್ಪಿತ ದುರ್ಯೋಧನ ರಾಜಕಿರೀಟವನ್ನು ನನ್ನ ಎದೆಗಾಡಿನಿಂದ ಒತ್ತು ಪುಡಿ ಮಾಡಲಾದರೆ ನಾಳೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದು ನಿನ್ನ ಪಾದವೇ ಸಾಕ್ಷಿ. ಸ್ಮರತಮಾರೂಢಂ ಪ್ರಚಂಡಂ ಕಶ್ಯಪ ಶ್ವೇತಪದ್ಮರದೇವಂ ದೇವಂ ಸೂರ್ಯಂ ಪ್ರಣಮಾಮಿ तं ಸೂರ್ಯಂ ಪ್ರಣಮಾಮಿ. ಹರಿಯಲಾರದ ಘೋರ
ಮನದಿ ಮೂಡಿದ ಅಂಧಕಾರ ಬೆಳಗಿದೆಂದು ಭಾಸ್ಕರ ಹರಿಯಲಾದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾದಕ್ಕೆ ಎಂದು ಸಿಲುಕಿದೆ ಎಂದು ನಾನು ಬಂಧು ಬಾಂಧವರೆಂಬ ಪಾದಕ್ಕೆ ಎಂದು ಸಿಲುಕಿದೆ ಎಂದು ನಾನು ನೀಡಿಸೋ ಸೋದನಯನೇ ನೀಡಿಸೋ ಸೋದನಯನೇ ಶಾಂತಿ ನೀಡು ಕಾಮಲಾಗ ಶಾಂತಿ ನೀಡು ಕಾಮಲಾಗ ಆರತಿ ಘೋರ ಸಂದೇಹ. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ನಮಃ. ಯಾರು ನನ್ನ ಏಕಾಂಗ್ರತೆ ಭಂಗಪಡಿಸಿದ? ನೀನು ಯಾರು ತಾಯೇ? ನಾನು ಕುಮಾರ, ನೀನು ಪೂಜಿಸುತ್ತಿರುವ ಈ ಸರ್ವಸಾಕ್ಷಿ ಸೂರ್ಯ ದೇವನು ಮೊದಲು ಜಲಋತ ಪ್ರಭೇದವನ್ನು ತೋರಿಸಿದ ಶ್ರೀನಾನಲ್ಲವೇ? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಕುಂತಿಯೇ? ನಜ್ಜಿನ ತಾಯಿ ಕುಂತಿಯೇ? ಹೌದು ಕುಮಾರ. ಈ ಪಾಪಿಕರಣ ತಾಯಿ ಕುಂತಿಯೇ? ಹೌದು ಅಮ್ಮ ಕುಮಾರ. ಅವರಿಗೆ ನಮಸ್ಕಾರ. ಕುಮಾರ. ಕುಮಾರ, ಕೀರ್ತಿಶಾಲಿಯಾಗು ಪುತ್ರ. ಬಹುದಿನದ ಬಯಕೆ ಫಲಿಸಿದಮ್ಮ, ಕುಮಾರ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ ಎಂದು ಬಯಸಿದ ದರ್ಶನವು ಲಭಿಸಿತಮ್ಮ. ಕರುಣೆಯ ತೋರಿದೆ ಸುವರ್ಣ ಪುರಿ. ಕರುಣೆಯ ತೋರಿದೆ ಸುವರ್ಣ ಪುರಿ. ಇಂದಿಗೆ ಮುಳಬಾರದೆ, ಇಂದಿಗೆ ಜನಿಸಿದ ಮರುಕ್ಷಣವೇ ಜಲಗೆಸದೆ ಎಂದೇ. ಜನಿಸಿದ ಮರುಕ್ಷಣವೇ ಜಲಗೆಸದೆ ಎಂದೇ. ಮಗುವಮ್ಮ ನಾನಾಗ ಏನೆಂದು ಮಗುವಮ್ಮ ನಾನಾಗ ಏನು ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಮಾಡಿದ ಪರಾಧ ಏನೆಂದು ಮಾಡಿದ ಪರಾಧ
ಈ ಪಾಪಿ ದೇಹವನ್ನು ಅಲ್ಲಿರುವ ಜಲಧರದ ಚಿನ್ನದ ಬಿಟ್ಟುವಲ್ಲ. ನಾಡಿನಲ್ಲಿ ಕ್ರೂರ ಮೃಗಗಳು ನನ್ನ ಮರಿಗಳನ್ನು ಎಷ್ಟೊಂದು ಮಮತೆಯಿಂದ ಸಾಕಿ ಸಲುಗು. ಹೀಗಿರುವಾಗ ನನ್ನನ್ನು ಸೂತ ನೀಚ ಇದೆಲ್ಲವೂ ಅಮ್ಮ, ಇದೆಲ್ಲವೂ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಕಂದ ಕಂದ ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವೆ. ಮಗು, ನೀನು ಬಾಲ್ಯದಿಂದಲೂ ಪಟ್ಟ ಕಷ್ಟಗಳಿಗೆ, ಮಾನ ಅಪಮಾನಗಳಿಗೆಲ್ಲ ನಾನೇ ಕಾರಣೋಳು. ನನ್ನನ್ನು ಕ್ಷಮಿಸು ಕುಮಾರ, ಕ್ಷಮಿಸು. ಅಮ್ಮ ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಸೇರಿಸಿರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಬೇಕು. ಆದರೆ ನಿನ್ನ ಈ ಪಾದ ಸೇವೆ ಮಾಡುತ್ತಿರುವ ಪಾಂಡವರಲ್ಲ ಸುಪುರಿಶಾಲಿಗಳು. ಪಾಪಿಯಾದ ನನಗೆ ಅಂತ ಎಲ್ಲಿಂದ ತಾನೇ ಬರಬೇಕು? ಆಗದ್ದು ಹಾಗೆ ಹೋಯಿತು. ಈಗಲಾದರೂ ಪಾಂಡವರೊಡನೆ ಸೇರು, ಕೌರವರೊಡನೆ ಸೇರಬೇಡ ಕಂದ. ಸೌಭಾತ್ರ ದಾನ ಮಾಡು ಕುಮಾರ, ಸೌಭಾತ್ರ ದಾನ ಮಾಡು.
ಎಂಥ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂಥ ಮಾತನ್ನು ಕೇಳಿಬಿಟ್ಟೆ. ನೀನು ವೀರಮಾತೆ, ನೀನೇ ಹೇಳು, ಪರದಾತನು ತರುವುದೇ? ಆತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾದಾಗ ಇಂತಹ ಸಂಬಂಧವನ್ನು ಕಲಿಸಿಕೊಂಡು ನಾನು ಆತನು ತೊರೆದರೆ ಕೊಲೆ ಪಾತಕಿನ ಕಡಲಾಗಿರಲಿವೆ. ನನ್ನ ಹೆತ್ತ ತಾತಂದಿರು ನರಕಕ್ಕೆ ಬೀಳರಿ. ನಾಳೆ ಹುಟ್ಟ ಮಕ್ಕಳು ಮೊಮ್ಮಕ್ಕಳು ಕರ್ಣನಂತ ನೀಚರನ್ನು ಶಪಿಸಿದರೆ ವೀರಮಾತೆ ಆದ ನನಗೆ ಹಿತ ಬೋಧನೆ ಮಾಡುತ್ತಾಯಿ. ಹಾಗಲ್ಲ ಕುಮಾರ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವನ್ನು ಕಳೆ ಕಂದ. ಅಮ್ಮ ಇದೊಂದು ಮಾತನ್ನು ಬಿಟ್ಟು ಮತ್ತೇನ ಕೇಳ್ತಾಯಿ ನಡೆಸಬೇಡೇನು. ನಾನು ಜೀವಿಸುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕುಮಾರ. ಅಮ್ಮ ಹೌದು ತಾಯಿ. ನಿಜ ಕುಮಾರ, ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇನು? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನನ್ನ ಕಣ್ ತುಂಬಾ ನೋಡಿ ಸಂತೋಷ ಪಡಬೇಡವೇ ಕಂದ? ಅಮ್ಮ ಕುಮಾರ. ದಯವಿರುವ ತನಕ ಭಯವೇದಕಮ್ಮ ಜಯವಿದೆ ನಿಮಗೆ. ಪಂಚ ಪಾಂಡವರ ಪಂಚ ಪ್ರಾಣಗಳಂತೆ ಪಂಚ ಪಾಂಡವರ ಪಂಚ ಪ್ರಾಣಗಳಂತೆ ಹಗಲಿರುವನು ತಾಯೇ ಆದಯಮಯನು. ಹಗಲಿರುವನು ತಾಯೇ ಆದಯಮಯನು. ಭಯವೇದಕಮ್ಮ ಜಯವಿದೆ ನಿಮಗೆ. ಭವಹರ ಕೃಷ್ಣನ ದಯವಿರುವ ತನಕ ಭಯವೇದಕಮ್ಮ ಜಯವಿದೆ ನಿಮಗೆ. ಚಿಂತಿಸದಿರು ತಾಯೇ ಸಂತೈಸುವನು. ಚಿಂತಿಸದಿರು ತಾಯೇ ಸಂತೈಸುವನು. ಕಾಕವಾಹನ ಶ್ರೀ ನಿಮ್ಮನ್ನು ಸಲಗುತ್ತಲೆ ನಮ್ಮ ಭಯವೇದಕಮ್ಮ ಜಯವಿದೆ ನಿಮಗೆ. ಭವಹರ ಕೃಷ್ಣನ ದಯವಿರುವ ತನಕ ಭಯವೇದಕಮ್ಮ ಜಯವಿದೆ ನಿಮಗೆ. ಅಮ್ಮ ಆ ಸೋದರಂಬ ಭಾವನೆಯೇನು ನನ್ನಲ್ಲಿರಲಿಲ್ಲ. ನೀನು ಹೆಳೆತನದಲ್ಲಿ ನಿಷ್ಕರಿನಿಂದ ಬೆಳೆಸಿದ ಸೊಸೆಯು ಇಂದು ಪೋಷಿಸುವಲ್ಲಿ ಒಣಗಿ ಹೋಗಿರುವುದು, ಪುನಃ ಚಿಗುರುವುದೇ. ಮಮಂ ಪ್ರಾಣಾವಿ ಶ್ರೀಕೃಷ್ಣ ಪರಮಾತ್ಮನಲ್ಲಿರುವಾಗ ಅವರ ಪ್ರಾಣಕ್ಕೆ ಬಯಲಿರುವುದು. ಬಿಡುತ್ತಾಯಿ ನಿನ್ನ ವ್ಯಥೆಯನ್ನು. ಹೇಗೆ ಚಿಂತಿಸಿದರಲ್ಲಿ ಕುಮಾರ, ಹೇಗೆ ಚಿಂತಿಸಿದರಲ್ಲಿ? ಲೋಕೈಕ ವೀರನಾದ ನೀನು ಮತ್ತು ಆ ದುರ್ಯೋಧನನು ಪಾಂಡವರ ಮೇಲೆ ದ್ವೇಷವನ್ನು ಸಾಧಿಸುತ್ತಿರುವಾಗ ಹೇಗೆ ಚಿಂತಿಸಿದರಲ್ಲಿ ಕುಮಾರ? ಹೋಗಲಿ, ಯುದ್ಧದಲ್ಲಿ ಯಾದರೂ ಪರಾನ್ಮುಖನಾಗು ಕಂದ. ಅಮ್ಮ ಎಂಥ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂಥ ಮಾತನ್ನು ಕೇಳಿ. ಅಮ್ಮ ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷನ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿವೆನು. ಅಮ್ಮ ಆತನಿಗೆ ನನ್ನ ವಿಶ್ವಾಸವನ್ನು ನೀನು ಬಲ್ಲೆ ತಾಯಿ. ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಸಿ ಬಿಟ್ಟಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜಕ್ಕೆ ಪಟ್ಟಾಭಿಷೇಕ ಮಾಡಿದಲ್ಲಿ ತನ್ನ ಪ್ರಾಣದ ಪ್ರಾಣದಂತೆ ಹೃದಯ ಸಕನಂತೆ ನನ್ನೇನೆ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾದಾಗ ಇಂತಹ ಸಂಬಂಧವನ್ನು ಕಲಿಸಿಕೊಂಡು ಆತನನ್ನು ತೊರೆದರೆ ತೊಂದರೆ ತಾಯಿ. ನಾನು ಪರಮುಖನಾಗಿರ ತಾಯಿ, ಪರಮುಖನಾಗಲಾರೆ. ಕುಮಾರ ಅಮ್ಮ ಹೋಗಲಿ, ಯುದ್ಧದಲ್ಲಿ ಏನಾದರೂ ಪಾಂಡವರು ಏನಾದರೂ ಸಿಕ್ಕಿದರೆ ಅವನು ಉಳಿಸು. ಯಾರನ್ನು ಬೇಕಾದ್ರೂ ಉಳಿಸುವೆನು, ಆದರೆ
ಎನಗೆ ಪರಮವರಿಸಿದ ಅರ್ಜುನ ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಆತನಡೆ ಯುದ್ಧ ಮಾಡುವುದು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥವು. ಅಮ್ಮ, ಅರ್ಜುನಿಂದ ನಾನೇ ಹತನಾದರೂ, ಒಂದು ವೇಳೆ ನನ್ನಿಂದ ಹತನಾದರೂ ಐವರು ಮಕ್ಕಳು ಒಂದೇ ಉಳಿದರು. ಬಿಡುತ್ತಾಯಿ ನಿನ್ನ ವ್ಯಥೆಯನ್ನು. ಹೋಗಲಿ ಬಿಡು ಕುಮಾರ, ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆ ಪಡಿಸಲಾರೆನು. ಆದರೆ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ಕರ್ಣ? ಅಮ್ಮ, ಈ ಕರಡು ನಿನ್ನ ಮಾತನ್ನು ನಡೆದುಕೊಡದ ಕಡು ಪಾಪ ಎಂದು ಭಾವಿಸಿದೆಯಾ? ಸತ್ಯವಾಗಿಯೂ ನಡೆಸಿಕೊಡುವೆ. ನುಡಿದಂ ನಡೆಸಲಾರದ ಕಡುಮೂಳನೆ ಈ ಕರ್ಣನಂ ಏಳು ಸೂರ್ಯ ತನುಜಂ ಬಿಡು ಬಿಡು ಚಿಂತೆನು ಮಾತೆಯೇ, ಬಿಡು ಬಿಡು ಚಿಂತೆನು ಮಾತೆಯೇ, ನಡೆಸುವೆನು ಧರ್ಮ ಜನಾಣೆ ಮಾರ್ಪಿತ ನಾಣೆ ನಿನ್ನಾಣೆ ಜನನೇ ಜನನೇ. ಹೋಗಲಿ ಬಿಡು ಕುಮಾರ, ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ. ಹೆತ್ತ ತಾಯಿಯಾದ ನನಗೆ ಅದೇ ಸಂತೋಷ. ಕುಮಾರ, ನಾಳೆ ನಡೆಯುವ ಘನಘೋರ ಯುದ್ಧದಲ್ಲಿ ಒಮ್ಮೆ ತೊಟ್ಟ ಬಾಣವನ್ನು ತೊಡಬೇಡ ಕರ್ಣ. ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತ ಮಾತನ್ನು ಕೇಳಿಬಿಟ್ಟೆ. ಸಿಯೋಧನ ಸಿಯೋಂದಲ ಈಗಿಂದೀಗಲ ಕೆಟ್ಟೆ, ಈಗಿಂದೀಗಲ ಕೆಟ್ಟೆ. ಬಾಲಕರೇ, ಸೂರ್ಯಚಂದಾರಿಗಳೇ, ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಿಕೊಳ್ಳಬೇಕು, ನೀವೇ ಕಾಪಾಡಿಕೊಳ್ಳಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯವನ್ನು ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಒಂದು ಮಾಡಲಿ. ಮೂರು ಸೇರೋ ತನಕ ಹೋರಾಡಿ ಆ ನನ್ನ ಸ್ವಾಮಿಗೆ ಬಿಡುವೆನು. ಶ್ರೀಕೃಷ್ಣ ಪುಟಲೋಪೆಯು ಫಲಿಸಿತು. ನಮಗೆ ಯುದ್ಧದಲ್ಲಿ ಜಯವಿಲ್ಲ ತಾಯಿ, ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷದಂತೆ ನಮ್ಗೆ ಆಗಲಿ ತಾಯಿ. ಕುಮಾರ, ಅಮ್ಮ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಈ ಕರ್ಣನು ಮಾತನ್ನು ನಡೆಸಿಕೊಡ್ತಾರೆ ಪಾಪ ಎಂದು ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಶಾಂತಿ ಧರ್ಮವನ್ನು ಬಿಡನುಲ್ಲೇ, ಕಟ್ಟ ಕಡೆಯೋಳು ಕರ್ಮದ ಹಾದಿಗೆ ಕಾಲಿಡನುಲ್ಲೇ, ಇದೋ ಕೊಡುವೆನು ಬಾಧೆಯನು ಬಿಡು ಚಿಂತೆಯ ಜನನೇ. ಸಂದೇಹವ ಬಿಡುವಮ್ಮ, ಈ ಕರ್ಣನ ಮಾತನ್ನು ಕೇಳಮ್ಮ, ಸಂದೇಹವ ಬಿಡುವಮ್ಮ. ಹಿಡಿಯುವುದೊಂದೇ ಪಾಠದ ಗುರಿಯು, ತುಳುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಪಾಠದ ಗುರಿಯು, ತುಳುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ತರೆಯ ತಿರುದು ನಿಲ್ಲಲೇ. ಇಳಿದು ಬರಲೇ, ಏ ತರೆಯ ತಿರುದು ನಿಲ್ಲಲೇ. ಹೆಣ್ಣಾಣ ತಂದೆ ನಮ್ಮ, ಹೆಣ್ಣಾಣ ತಂದೆ ನಮ್ಮ. ಬಿಡು ಚಿಂತೆಯ ಜನನೇ. ಎತ್ತ ತಾಯಿಯ ಪ್ರಥಮ ದಿಸೆಯಿಂದಾಯಿತು.
ಪುನಃ ನಿನ್ನ ನೋಡೋ ಭಾಗ್ಯ ಲಭಿಸುವುದೇ ಇಲ್ಲ. ಕುಮಾರ, ಕಡೆದಾಗಿ ನನ್ನ ಮಾತನ್ನು ನಡೆಸಿಕೊಡುವ ತಾಯಿ. ಅದೇನು ಹೇಳು ಕುಮಾರ, ಸತ್ಯವಾಗಿಯೂ ನಡೆಸಿಕೊಡುವನು. ಅದೇನು ಹೇಳು ಅಮ್ಮ. ಕುಮಾರ, ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರ ಕುಮಾರ, ಯಾರಲ್ಲಿ ಹೇಳಬೇಡ. ದೈವವಶಾತ್ ಒಂದು ವೇಳೆ ಯುದ್ಧದಲ್ಲಿ ನಾನು ಮೃತಪಟ್ಟರೆ ಕುಮಾರ, ಆ ಸತ್ತ ಸದ್ದನಾದ ಆ ಧರ್ಮನ ಕಾಯಲಿ ನಾನು ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಳ್ಳಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುವನು ತಾಯಿ. ಮಾ ಕುಮಾರ, ಮಗವನೋಡಿ ಹಿಗರಿ ಕಾಣಲಹುದೆ ಇನ್ನು ಅಮ್ಮ ನಿನ್ನ ಮಗವನೋಡಿ ಹಿಗರಿ ಕಾಣಲಹುದೆ ನೋಡಿ ಹಿಗದಿ ಕಾಣಲಹುದೆಯ ಬಗೆ ಬಗೆ ನೋಡ ಕಣ್ಣೀರ ಕರೆದೆ ಬಗೆ ಬಗೆ ನೋಡ ಕಣ್ಣೀರ ಕರೆದೆ ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಯುಗದಿ ಕಾಣಲಹುದೆ ಪ್ರಪಂಚವೆಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಓರು ಸೇನೆ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗೇ ಮಡಿದರು. ಉಳಿದಿದ್ದು ದೈವೇಚ್ಛೆ. ವಿಧಾತನ ನಾಟಕ ಬಲ್ಲವರ್ಯಾರೋ ಮಾನವ ಜೀವ ಮೋಹಲಗಾರ ಎಲ್ಲ ಮಾಯೆ ಮಾಯಾ ಜಾಲೆ ತಮೋಸದೆ ಗತಿ